ಫಸಲಿಗೆ ಬಂದಿರುವ ಗಿಡಗಳಿಗೆ ಪರಿಹಾರ ನೀಡುವಂತೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ರೈತ ಓಬಯ್ಯನಹಟ್ಟಿ ಡಿಎಚ್ ಪರಮೇಶ್ವರಪ್ಪ ಮನವಿ. ಕಷ್ಟಪಟ್ಟು ರಕ್ಷಣೆ ಮಾಡಿದ ಫಸಲನ್ನು ತೆರವುಗೊಳಿಸಿ ನಮಗೆ ಪರಿಹಾರ ಕೊಡಿ ಎಂದು ರೈತ ಓಬಯ್ಯನಹಟ್ಟಿ ಡಿಎಚ್ ಪರಮೇಶ್ವರಪ್ಪ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅವರು ಬುಧವಾರ ಸಮೀಪದ ರೇಖಲಗೆರೆ ಕಂಪಳ ಸಾಗರ ವ್ಯಾಪ್ತಿಯ ರಿಜಿಸ್ಟರ್ ಸರ್ವೆ ನಂಬರ್ 22/2P ನಲ್ಲಿರುವ 7 ಎಕರೆ 23 ಗುಂಟೆಯ ಬೋರಮ್ಮ ದೊಡ್ಡ ಹುಚ್ಚಮಲ್ಲಯ್ಯ ಅವರಿಗೆ ಸೇರಿದ ಜಮೀನಿನಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದರು. ನಮಸ್ತೆ, ನಮ್ಮ ಹೆಸರು ಡಿ.ಎಚ್. ಪರಮೇಶ್ವರಪ್ಪ ಅಂತೇಳಿ. ನಮ್ಮದು ವಾಸ ಓಬಯ್ಯನಹಟ್ಟಿ. ನಮ್ಮ ಜಮೀನಿರೋದು ಕಂಪಳಸಾಗರ, ರೇಖಲಗೆರೆ ಕಂಪಳಸಾಗರ, ರಿಸರ್ವ್ ನಂಬರ್ 22/2P ಬೋರಮ್ಮ ದೊಡ್ಡ ಹುಚ್ಚಮಲ್ಲಯ್ಯ ಅಂಥ ಜಮೀನಿನಲ್ಲಿ 2018-19ರಲ್ಲಿ ಸುಮಾರು ಹಿರೇಮಲ್ಲನ ಒಳ್ಳೆಟ್ಟು ತಳುಕು ಲೈನು ಕೆಲಸ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ನಮ್ಮ ಗಿಡಗಳು 1.5 ವರ್ಷ 2 ವರ್ಷ ಆಲ್ರೆಡಿ ಇತ್ತು. 2008, 7-8 ವರ್ಷದ ಗಿಡಗಳು. ಆವಾಗ ಕೆಲಸ ಮಾಡೋಕ್ಕೆ ಅವಕಾಶ ನಾವು ಕೊಡದಿದ್ದಾಗ ಅವ್ರೇನು ಮಾಡಿದ್ರು, ಇಲ್ಲ ಇದಕ್ಕೆ ಪರಿಹಾರ ತೊಗೊಳ್ರಿ, ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ, ಗಾಡಿಗಳು ಅವು ಇವು ಓಡಾಡೋಕ್ಕೆ ಅಂತೇಳಿ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೇಳಿದಾಗ 2,10,000 ರೂಪಾಯಿ ನಿಮಗೆ ಚೆಕ್ ಕೊಡ್ತೀವಿ. ಮತ್ತು ಅಲ್ಲ ಸರ್, ಇದು 2 ಲಕ್ಷದ ಇಲ್ಲಿ 145 ಗಿಡ ಹೋಗ್ತವೆ, ಇಂತಿಂಥ ಗಿಡ ಇಂತಿಂಥದ್ದು ಅಂತಂತೇಳಿ ಹೇಳಿದಾಗ, ಇಲ್ಲ ರೀ, ಇಂಥ 2 ತೋಟ ಮಾಡೋಷ್ಟು ಅಮೌಂಟ್ ನಿಮಗೆ ಕೊಡ್ತೀವಿ. ಇದೇ ಭಾಷೆಯಲ್ಲೇ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲೇ ಇರಲಿ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ನೇರವಾಗಿ ಕರೆಸಿದ್ರು ಕೂಡ ಇದೇ ಮಾತು ಇರಬೇಕು. ನಾವು ರೈತರು, ನಾವು ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಫಸಲನ್ನು ನಾವು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಅನ್ಯಾಯದ ಬೇಡ ನಮಗೆ ಅಂತ ಹೇಳಿದ್ರು ಕೂಡ, ಇಲ್ಲ 2 ತೋಟ ಮಾಡೋಷ್ಟು ಅಮೌಂಟ್ ಬರುತ್ತೆ ನಿಮಗೆ, ಇವು ನಮಗೇನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅಂತೇಳಿ 2,10,000 ರೂಪಾಯಿ ಅಮೌಂಟ್ ನಮಗೆ ಚೆಕ್ ಮುಖಾಂತರ ಕೊಟ್ಟಾಗ ತದನಂತರ ತಿರುಗಿ ಮತ್ತೆ ನಾವು ಅಡಚಣೆ ಮಾಡಿದಾಗ ಅದರಲ್ಲಿ ಕಾನೂನು ರೀತಿಯಲ್ಲಿ ಅವರ ಆ್ಯಕ್ಟ್ನಲ್ಲಿ ಯಾವುದೇ ಒಂದು ಕೆಳಗಡೆ ಇರ್ತಕ್ಕಂಥ ಗಿಡಗಳನ್ನು ತೆರವುಗೊಳಿಸಿದ ಮೇಲೆ ಐಫವರ್ ಲೈನ್ ಕೊಡಬೇಕು ಚಾರ್ಜ್. ಅದು ಕಾನೂನು ರೀತಿಯಲ್ಲಿ ಇರ್ತಕ್ಕಂಥ. ಅವರು ಆ ಗಿಡಗಳನ್ನು ತೆರವುಗೊಳಿಸಲೇ ಉದಾಸೀನ ಮಾಡಿ ಅವರದೇ ಆದಂಥ ಒಂದು ಕಾನೂನು ಚೌಕಟ್ಟನ್ನು ಮೀರಿ ನಮ್ಮ ತೋಟದ ಮೇಲೆ ಇರ್ತಕ್ಕಂಥ ಐಫವರ್ ಲೈನ್ ಚಾರ್ಜ್ ಕೊಟ್ಟಾಗ ಮತ್ತೆ ಬಿಡ್ರಿ, ಅವ್ರಿಗೆ ಸಂಬಂಧಪಟ್ಟ ಟೈಮ್ನಲ್ಲಿ ಒಂದು ವಿಚಾರ ಇದ್ದ ಟೈಮ್ನಲ್ಲಿ ಬರ್ತಾರೆ ಅಂತೇಳಿ ನಾವು ಹಂಗೆ ವೆಯ್ಟ್ ಮಾಡಿದ್ವಿ, ಕಾದ್ವಿ. ಆಮೇಲೆ ಕೋರ್ಟ್ ಮೆಟ್ಲು ಹಚ್ಚಿದ್ವಿ, ಎಲ್ಲ ಒಂದು ವಿಚಾರ ಮೆಮೊರಂಡಮ್ ಈ ಥರ ತೊಂದರೆ ಆಗುತ್ತೆ. ದಾವಣಗೆರೆಗೆ ಹೋದ್ವಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಹೋದ್ವಿ, ತಾಲೂಕು ಅಧಿಕಾರಿಗಳ ಹತ್ರ ಹೋದ್ವಿ. ಎಲ್ಲ ಹೋದ್ರೂ ಕೂಡ ಅವರು ಸ್ವಲ್ಪ ಇದನ್ನು ಮಾಡಿದರು, ಅವಾರ್ಡ್ ಹಂಗೆ ಹಿಂಗಂತ. ಹಂಗಾದಾಗ ಮತ್ತೆ ಮೊನ್ನೆ ಶುಕ್ರವಾರ ದಿವಸ ಮಳೆ ಬಂದ ಟೈಮಲ್ಲಿ ಅವರೇ KE ಬಂದು ಫಸ್ಟ್ ನೋಡಿದಾಗ, ಇಲ್ಲ ಗಿಡ ಹೋಗಿದೆ ಬರ್ರಿ ಅಂತಂದಾಗ ಅಲ್ಲಿ ಚಾರ್ಜ್ ಆಗಲಿಲ್ಲ ಅಂತಂದಾಗ ಮತ್ತು ಇವನ್ನೆಲ್ಲ ತೆರವುಗೊಳಿಸಿ ನಾವು ಪರಿಹಾರ ಕೊಟ್ಟು ತೆರವುಗೊಳಿಸ್ತೀವಿ ಸರ್ ಅಂತೇಳಿ 3 ದಿವಸ ಬಂದರು. ಏರ್ ಬಂದಿದ್ದರು, ವಿಪಕ್ಷಪರು ಬಂದಿದ್ದರು, ಹರೀಶ್ ಬಂದಿದ್ದ, ಆಮೇಲೆ ಪ್ರಶಾಂತ್ ಸರ್ ಬಂದಿದ್ರು, ಎಲ್ಲರೂ ಬಂದಿದ್ದರು, ಸಿಬ್ಬಂದಿರು ಎಲ್ಲರೂ ಬಂದಾಗ ಮತ್ತು ಇವನ್ನ ತೆರವುಗೊಳಿಸಿ ನೀವು ಪರಿಹಾರ ಕೊಟ್ಟು ನೀವು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಗಿಡಗಳನ್ನು ಕಡ್ಕೊಂಡು ಹೋಗ್ರಿ ಸರ್ ಅಂತೇಳಿ ಹೇಳಿರೋದು ಇದು ಸತ್ಯ. ಹಂಗಾಗಿ ತಿರುಗಿ ಮತ್ತೆ ನೋಡ್ರಿ, ಇಷ್ಟೆಲ್ಲ ಅನಾಹುತ ಆದರೂ ಕೂಡ ತಿರುಗಿ ಮತ್ತೆ ಐಫವರ್ ಲೈನ್ ಅವ್ರು ಚಾರ್ಜ್ ಕೊಟ್ಟಿದ್ದಾರೆ. ಏನೇನು ಅನಾಹುತ ಆಗಿದೆ ಸರ್? ಗಿಡ ಹೋಗಿದೆ, ಫಸಲಿ ಬಂದಿರತಕ್ಕಂಥ ಗಿಡ, ಎಷ್ಟು ಗಿಡ? 1 ಗಿಡ ಹೋಗಿದೆ. ಇನ್ನೂ ಇರ್ತಕ್ಕಂಥ ಗಿಡಗಳು ಹೋಗ್ತಾವೆ. ಇನ್ನೇನು ಮಟ್ಟದಲ್ಲಿ ನೀವೇ ಹೊಣೆಗಾರ ಆಗ್ತೀರ ಅಂತೇಳಿ ನಾನು ರೈತನಾಗಿ ನಿಮ್ಮ ಹತ್ರ ವಿನಮ್ರತೆಯಿಂದ ನಾವು ದಯವಿಟ್ಟು ಕೇಳ್ಕೊಂತೀವಿ. ಇದನ್ನು ಸೂಕ್ತ ಪರಿಹಾರ ಕೊಟ್ಟು ಇದನ್ನು ತೆರವುಗೊಳಿಸ್ತೀವಿ. ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ರಿ ಸರ್? ಅಧಿಕಾರಿಗಳಿಗೆ ನಾವು ಇವ್ರಿಗೆ ಕೊಟ್ಟಿದ್ವಿ ಸರ್, ಜಿಲ್ಲಾ ದಾವಣಗೆರೆ ಇವ್ರಿಗೆ ಕೊಟ್ಟಿದ್ವಿ. ಅವರು ಬಂದಿದ್ರು ಸರ್, ವಿಪಕ್ಷಪರಂತ. ಏನು ಹೇಳಿದ್ರು ಸರ್? ಅವರು ಸೂಕ್ತ ಪರಿಹಾರ ನಾವು ಮೇಲ್ಕಡೆ ಬರೀತೀವಿ, ಹಂಗೆ ಹಿಂಗೆ ಅಲ್ಲ ಬರೆಯೋದೆಲ್ಲ. ಇದು ಇವಾಗ ಎಮರ್ಜೆನ್ಸಿ ತುರ್ತಾಗಿ ತಗೊಳ್ತಕ್ಕಂಥ ಕೆಲಸ ಇದಾವ ಬರೋದು. ಆಮೇಲೆ ಅವು ಬಂದಾಗ ಇವು ಬಂದಾಗ ಅಂತೇಳಿ ನೀವೇ 3 ದಿವಸ ಬಂದು ಪರಿಶೀಲನೆ ಮಾಡಿದ್ದೀರ. ಗಿಡಗಳು ಹೆಂಗೆ ಇದಾವ, ಪರಿಸ್ಥಿತಿ ಏನೈತೆ, ಲೈನ್ ಹೆಂಗೈತೆ ಅಂತೇಳಿ ನೀವೇ ಪರಿಶೀಲನೆ ಮಾಡಿದ್ರೆ ದಯವಿಟ್ಟು ಆದಷ್ಟು ಎಲ್ಲ ನಿಮ್ಮ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಸೇರಿ ಇದನ್ನು ತೆರವುಗೊಳಿಸಿ ನಮಗೆ ಒಂದು ಸೂಕ್ತ ಪರಿಹಾರ ಕೊಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ, ಮುಂದೆ ಬರ್ತಕ್ಕಂಥ ತೊಂದರೆಗಳಿಗೆ ತಪ್ಪಿಸ್ತಾರಂತೇಳಿ ನಿಮ್ಮಲ್ಲಿ ಮತ್ತೆ 2018 ಮತ್ತು 19ರಲ್ಲಿ ಹಿರೇಮಲ್ಲನಹೊಳೆ ತಳುಕು ಹೈ ವೋಲ್ಟೇಜ್ ಲೈನಿನ ಕಾಮಗಾರಿ ಪ್ರಾರಂಭವಾಯಿತು. ನಮ್ಮ ಜಮೀನಿನಲ್ಲಿ ಅಡಕೆ ತೆಂಗಿನ ಗಿಡಗಳು 1 ವರ್ಷದಿಂದ 1.5 ವರ್ಷದವು ಇದ್ದವು. 2008-2010 ಸಮಯದಲ್ಲಿ ಆಗ ಕಾಮಗಾರಿ ನಡೆಸಲು ನಾವು ಅನುಮತಿ ನೀಡಲಿಲ್ಲ.
ಹೈ ವೋಲ್ಟೇಜ್ ಲೈನ್ ನಮ್ಮ ಹೊಲದ ಅಡಕೆ ತೆಂಗಿನ ತೋಟಗಳಲ್ಲಿ ಮೇಲೆ ಹಾದು ಹೋಗುತ್ತಿರುವುದರಿಂದ ಈ ಲೈನ್ ನಮ್ಮ ಹೊಲದ ಮೇಲೆ ಹಾದು ಹೋಗಬೇಕೆಂದರೆ ನಮಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹ ಮಾಡಿದಾಗ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಪರಿಹಾರ ಕೊಡುವ ಭರವಸೆ ನೀಡಿದರು. ಆಗ 2,10,000 ರೂಗಳನ್ನು ಚೆಕ್ಗಳನ್ನು ಕೊಡುವುದಾಗಿ ಹೇಳಿದರು. ನಮ್ಮ ಜಮೀನಿನಲ್ಲಿ ಈ ಲೈನ್ ಹಾದು ಹೋಗುವುದರಿಂದ 145 ತೆಂಗು, ಹುಣಸೆ, ಅಡಿಕೆ, ಮಾವು, ಸೀಬೆ ಗಿಡಗಳು ಹಾಳಾಗುತ್ತಿದೆ ಎಂದರೆ ಇಲ್ಲ, ಇಂತಹ 2ರಷ್ಟು ತೋಟ ಮಾಡುವಷ್ಟು ಹಣ ಕೊಡುತ್ತೇವೆ ಎಂದು ಭರವಸೆ ನೀಡಿದ ಆಗಿನ ಅಧಿಕಾರಿಗಳು ಈಗ ಕೈಕೊಟ್ಟಿದ್ದಾರೆ ಎಂದು ರೈತ ಡಿಎಚ್ ಪರಮೇಶ್ವರಪ್ಪ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ನಾವು ರೈತರು ಕಷ್ಟಪಟ್ಟು ರಕ್ಷಣೆ ಮಾಡಿರುವಂತಹ ತೋಟಗಾರಿಕಾ ಫಸಲುಗಳು ಹಾಳಾಗುತ್ತದೆ ಎಂದರೆ ಆಗ 2,10,000 ರೂಗಳ ಚೆಕ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ ರೈತ, ಇತ್ತೀಚೆಗೆ ಹೈ ವೋಲ್ಟೇಜ್ ಲೈನ್ ತಂತಿಗಳಿಂದ ತೆಂಗು, ಅಡಿಕೆ ಗಿಡಗಳು ಸುಟ್ಟಿವೆ ಎಂದು ತಿಳಿಸಿದರು. ಈ ನಷ್ಟಕ್ಕೆ ಬೆಸ್ಕಾಂ ಇಲಾಖೆಯೇ ಹೊಣೆ ಎಂದಿದ್ದಾರೆ. ಜಮೀನಿನ ರೈತನೊಂದಿಗೆ ಆಟ ಆಡುವುದನ್ನು ಕೈಬಿಟ್ಟು ಹೈ ವೋಲ್ಟೇಜ್ ಲೈನ್ ಕೆಳಗೆ ಇರುವ ತೆಂಗು, ಅಡಿಕೆ ಮರಗಳನ್ನು ಲೆಕ್ಕ ಹಾಕಿ ಅವುಗಳಿಗೆ ಸೂಕ್ತ ಮತ್ತು ನ್ಯಾಯಯುತವಾದ ಪರಿಹಾರವನ್ನು ನೀಡಿ ಆ ಮರಗಳನ್ನು ಕಟಾವು ಮಾಡಲು ಬೆಸ್ಕಾಂ ಇಲಾಖೆ ಮುಂದಾಗಬೇಕು. ಈ ರೈತನು ಕೋರ್ಟ್ ಕಚೇರಿ ಅಲೆಯದಂತೆ ಬೆಸ್ಕಾಂ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ನಿರ್ಲಕ್ಷ್ಯ ವಹಿಸಿದರೆ ಈ ಹೈ ವೋಲ್ಟೇಜ್ ಲೈನ್ಗಳಿಂದ ರೈತನ ತೋಟ ಹಾಳಾಗುವ ಪರಿಸ್ಥಿತಿಗೆ ಬೆಸ್ಕಾಂ ಇಲಾಖೆ ಜವಾಬ್ದಾರಿ ಹೊರಬೇಕಾಗುತ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.